ಐಪಿಎಲ್ ಆಕ್ಷನ್ ಮುಗಿದ್ದು ಹೊಸ ಆಟಗಾರರಿಗೆಲ್ಲ ಫ್ರಾಂಚೈಸಿಗಳು ವೆಲ್ಕಮ್ ಮಾಡ್ತಾ ಇವೆ. ಮತ್ತೊಂದು ಕಡೆ ಪ್ಲೇಯರ್ಸ್ ಕೂಡ ತಮ್ಮ ಹಳೆ ಟೀಮ್ಸ್ ಫ್ಯಾನ್ಸ್ಗೆ ಧನ್ಯವಾದಗಳನ್ನು ಹೇಳ್ತಿದ್ದಾರೆ. ಬಟ್ ಇಂಥ ಟೈಮಲ್ಲೇ ಹರಾಜಿನಲ್ಲಿ ಫಿಕ್ಸಿಂಗ್ ನಡೆದಿದೆ. ಆಟಗಾರರನ್ನ ಖರೀದಿ ಮಾಡುವಲ್ಲಿ ಡೀಲ್ ಮಾಡಿಕೊಂಡಿದ್ದಾರೆ. ಅಂಪೈರ್ಗಳ ನೇಮಕದಲ್ಲೂ ಕೂಡ ಕಳ್ಳಾಟ ನಡೆದಿದೆ ಅನ್ನೋ ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ಅದರಲ್ಲೂ ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಬಹುದೊಡ್ಡ ಆರೋಪವೇ ಕೇಳಿಬಂದಿದೆ. ಹಾಗಾದ್ರೆ ಏನಿದು ಸ್ಪಾಟ್ ಫಿಕ್ಸ್ ಹಾಗೆ ಆಕ್ಷನ್ ಡೀಲ್? ಸಿಎಸ್ಕೆಯಿಂದ ಮಹಾ ಪ್ರಮಾದವೇ ನಡೆದಿದ್ಯಾ? ಈ ಬಗೆಗಿನ ರೋಚಕ ಮಾಹಿತಿಯನ್ನೇ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಸ್ಪಾಟ್ ಫಿಕ್ಸಿಂಗ್ ಐಪಿಎಲ್ನಲ್ಲಿ ಸಾಕಷ್ಟು ಸದ್ದು ಮಾಡಿದಂಥ ವಿವಾದ. ಆಟಗಾರರು ಬ್ಯಾನ್ ಆಗಿದ್ರು, ತಂಡಗಳಿಗೂ ಕೂಡ ಬ್ಯಾನ್ ಬಿಸಿ ತಟ್ಟಿತ್ತು. ಇದೀಗ ಮೊನ್ನೆಯಷ್ಟೇ 18ನೇ ಸೀಸನ್ ಐಪಿಎಲ್ಗೆ ಮೆಗಾ ಹರಾಜು ಮುಗಿದಿದ್ದು ಮತ್ತೊಮ್ಮೆ ಫಿಕ್ಸಿಂಗ್ ಭೂತ ಸದ್ದು ಮಾಡ್ತಾ ಇದೆ. ಅದು ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಐಪಿಎಲ್ನ ಮಾಜಿ ಅಧ್ಯಕ್ಷ ಲಲಿತ್ ಮೋದಿ ನೇರ ಆರೋಪ ಮಾಡಿದ್ದಾರೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮಾಜಿ ಅಧ್ಯಕ್ಷರ ಆರೋಪವೂ ಕೂಡ ಭಾರಿ ಚರ್ಚೆಗೆ ಕಾರಣವಾಗಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚೈಸಿಯ ಚಾಂಪಿಯನ್ ಪಟ್ಟದ ಮೇಲೆಯೇ ಪ್ರಶ್ನೆಗಳೆದ್ದಿವೆ. ಯಾಕಂದ್ರೆ ಸಿಎಸ್ಕೆ ಫ್ರಾಂಚೈಸಿ ಈ ಹಿಂದೆ 2 ವರ್ಷಗಳ ಕಾಲ ಬ್ಯಾನ್ ಆಗಿತ್ತು. ಇದೀಗ ಮತ್ತೆ ಸಿಎಸ್ಕೆ ಫ್ರಾಂಚೈಸಿ ಮೇಲೆ ಅಂಪೈರ್ ಫಿಕ್ಸಿಂಗ್ ಆರೋಪ ಕೇಳಿ ಬಂದಿರೋದು ಕ್ರಿಕೆಟ್ ಲೋಕದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚೈಸಿ ವಿರುದ್ಧ ಮೋದಿ ವಾಗ್ದಾಳಿ. ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮಾಜಿ ಅಧ್ಯಕ್ಷ ಲಲಿತ್ ಮೋದಿ ಸಿಎಸ್ಕೆ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಾರೆ. ಹರಾಜಿಗೂ ಮುನ್ನ ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚೈಸಿ ಮಾಡ್ತಾ ಇದ್ದಂಥ ಮಾಸ್ಟರ್ ಪ್ಲಾನ್ಗಳನ್ನು ಸಹ ಬಿಚ್ಚಿಟ್ಟಿದ್ದಾರೆ. ಐಸಿಸಿ ಮಾಜಿ ಅಧ್ಯಕ್ಷ ಮತ್ತು ಸಿಎಸ್ಕೆ ಮಾಲೀಕರಾಗಿರುವಂಥ ಎನ್ ಶ್ರೀನಿವಾಸನ್ ಅವರು ಐಪಿಎಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಪಂದ್ಯಗಳಿದ್ದ ಅವಧಿಯಲ್ಲಿ ತನಗೆ ಅನುಕೂಲ ಆಗೋ ರೀತಿಯಲ್ಲಿ ಅಂಪೈರ್ಗಳನ್ನು ಫಿಕ್ಸ್ ಮಾಡಿಕೊಳ್ತಾ ಇದ್ರು, ತಮಗೆ ಬೇಕಾದವರನ್ನೇ ನೇಮಿಸಿಕೊಳ್ತಾ ಇದ್ರು ಅಂತ ಹೇಳಿದ್ದಾರೆ ಮೋದಿ. ಹಾಗೆ ತಮ್ಮ ತಂಡಕ್ಕಾಗಿ ಹರಾಜು ಪ್ರಕ್ರಿಯೆಯಲ್ಲೂ ಕೂಡ ಫಿಕ್ಸಿಂಗ್ ಮಾಡ್ತಾ ಇದ್ರು ಎಂಬ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಶ್ರೀನಿವಾಸನ್ ಅವರು ತಮ್ಮ ಉದ್ಧಾರಕ್ಕಷ್ಟೇ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾ ಇದ್ರು. ಐಪಿಎಲ್ ಪ್ರತಿಷ್ಠೆ ಮಣ್ಣು ಪಾಲಾದ್ರೂ ಕೂಡ ಅವರಿಗೆ ಲೆಕ್ಕಕ್ಕೆ ಇರಲಿಲ್ಲ. ಸಿಎಸ್ಕೆ ಯಶಸ್ಸೇ ಮುಖ್ಯವಾಗಿತ್ತು. ಇದಕ್ಕಾಗಿ ಸಿಎಸ್ಕೆ ಪಂದ್ಯಗಳಿದ್ದಾಗ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಳ್ತಾ ಇದ್ರು, ಹರಾಜಿನಲ್ಲೂ ಕೂಡ ಫಿಕ್ಸಿಂಗ್ ಮಾಡ್ತಾ ಇದ್ರು, ಚೆನ್ನೈ ಮೂಲದ ಅಂಪೈರ್ಗಳನ್ನೇ ನೇಮಕ ಮಾಡ್ತಾ ಇದ್ರು ಅಂತ ಮೋದಿ ಆರೋಪಿಸಿದ್ದಾರೆ. ಐಪಿಎಲ್ ಹರಾಜಿಗೂ ಮುನ್ನವೇ ಆಟಗಾರರ ಟಾರ್ಗೆಟ್. ಸಂದರ್ಶನವೊಂದರಲ್ಲಿ ಮಾತನಾಡಿರುವಂಥ ಲಲಿತ್ ಮೋದಿ, ಚೆನ್ನೈ ಸೂಪರ್ ಕಿಂಗ್ ಫ್ರಾಂಚೈಸಿಯು ಹರಾಜಿಗೂ ಮುನ್ನವೇ ಕೆಲ ಆಟಗಾರರನ್ನ ಟಾರ್ಗೆಟ್ ಮಾಡ್ತಾ ಇತ್ತು ಅನ್ನೋ ವಿಚಾರವನ್ನು ಕೂಡ ಬಹಿರಂಗಪಡಿಸಿದ್ದಾರೆ. 2008ರಿಂದ ಐಪಿಎಲ್ ಆರಂಭವಾಗಿತ್ತು. 2009ರಲ್ಲಿ ಇಂಗ್ಲೆಂಡ್ನ ಆಟಗಾರ ಆಂಡ್ರೂ ಫ್ಲಿಂಟಾಫ್ ಅವರನ್ನ ಚೆನ್ನೈ ಸೂಪರ್ ಕಿಂಗ್ಸ್ ಖರೀದಿ ಮಾಡಿತ್ತು. ಆದರೆ ಇದಕ್ಕೂ ಮುನ್ನವೇ ನಡೆದ ಹರಾಜಿನ ವೇಳೆ ಇಂಗ್ಲೆಂಡ್ ಆಟಗಾರನ ಖರೀದಿಸದಂತೆ ಉಳಿದ ಫ್ರಾಂಚೈಸಿಗಳ ಮೇಲೆ ಸಿಎಸ್ಕೆ ಒತ್ತಡ ಹೇರಿತಂತೆ. ಸಿಎಸ್ಕೆ ಫ್ರಾಂಚೈಸಿ 7.5 ಕೋಟಿ ರೂಪಾಯಿಗಳಿಗೆ ಫ್ಲಿಂಟಾಫ್ ಅವರನ್ನ ಖರೀದಿ ಮಾಡಿತ್ತು ಅಂತ ಲಲಿತ್ ಮೋದಿ ಹೇಳಿದ್ದಾರೆ. ಇನ್ನು ಫ್ಲಿಂಟಾಫ್ ಅವರನ್ನ ಯಾವುದೇ ಫ್ರಾಂಚೈಸಿ ಖರೀದಿಸಬಾರದು ಅಂತ ಸಿಎಸ್ಕೆ ಮಾಲೀಕರಾದಂಥ ಎನ್ ಶ್ರೀನಿವಾಸನ್ ತಿಳಿಸಿದ್ರಂತೆ. ಅಂದ್ರೆ ಇಲ್ಲಿ ಮೊದಲೇ ಬಿಡ್ ಮಾಡಬಾರ್ದು ಅಂತ ಸೂಚನೆ ನೀಡಲಾಗಿತ್ತು. ನಾವೇನಾದರೂ ಅದಕ್ಕೆ ಒಪ್ಪದೇ ಇದ್ದಿದ್ರೆ ಐಪಿಎಲ್ ಆಯೋಜನೆ ಮಾಡೋಕೆ ಬಿಡ್ತಾನೆ ಇರಲಿಲ್ಲ. ಹೀಗಾಗಿ ಸಿಎಸ್ಕೆ ಫ್ರಾಂಚೈಸಿಯ ಡಿಮ್ಯಾಂಡ್ಗೆ ತಕ್ಕಂತೆ ಆಟಗಾರರ ಬಿಡ್ಡಿಂಗ್ ನಡೆದಿದೆ ಅಂತ ಲಲಿತ್ ಮೋದಿ ಆರೋಪಿಸಿದ್ದಾರೆ. ಸಿಎಸ್ಕೆ ಪಂದ್ಯಗಳಿದ್ದ ವೇಳೆ ಅಂಪೈರ್ಗಳ ಜೊತೆಯೂ ಫಿಕ್ಸಿಂಗ್. ಇನ್ನು ಚೆನ್ನೈ ಫ್ರಾಂಚೈಸಿಯು ತನ್ನ ಪಂದ್ಯಗಳಿಗೆ ಚೆನ್ನೈ ಮೂಲದ ಅಂಪೈರ್ಗಳನ್ನ ಮಾತ್ರವೇ ನೇಮಿಸಿಕೊಳ್ತಾ ಇದ್ರಂತೆ. ಈ ಮೂಲಕ ಅಂಪೈರ್ಗಳನ್ನ ಫಿಕ್ಸ್ ಮಾಡಿಕೊಳ್ತಾ ಇದ್ರು. ಓವರ್ ಬೌಲಿಂಗ್ ಬಗ್ಗೆ ಕೂಡ ಸಿಎಸ್ಕೆ ಫೇವರ್ ಆಗಿಯೇ ಅಂಪೈರ್ಸ್ ಡಿಸಿಷನ್ಸ್ ಅನ್ನ ತಗೊಳ್ತಾ ಇದ್ರು. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಲಲಿತ್ ಮೋದಿ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ನ ಮಾಲೀಕರು ತಿರುಗಿ ಬಿದ್ದಿದ್ರಂತೆ. ಫಿಕ್ಸಿಂಗ್ ಸೇರಿ ಅನೇಕ ಅಕ್ರಮಗಳನ್ನು ಎಸಗಿದ್ದಾರೆ. 2008 ಮತ್ತು 10ರ ನಡುವೆ ಐಪಿಎಲ್ ತುಂಬಾ ಸಕ್ಸಸ್ಫುಲ್ ಆಗಿ ಮುಗಿದಿತ್ತು. T20 ಫಾರ್ಮೆಟ್ನ ಈ ಯಶಸ್ಸಿನ ಬೆನ್ನಲ್ಲೇ ಶ್ರೀನಿವಾಸನ್ ದಿಢೀರ್ ದುಡ್ಡು ಮಾಡುವಂತ ಕಣ್ಣಿಟ್ಟಿದ್ರು. ಟೂರ್ನಿ ಮರ್ಯಾದೆಗಿಂತ ಅವರ ಮಾಲೀಕತ್ವದ ಸಿಎಸ್ಕೆ ಗೆಲ್ಲಬೇಕು ಅನ್ನೋದಷ್ಟೇ ಅವರ ಉದ್ದೇಶವಾಗಿತ್ತು ಅನ್ನೋದು ಮೋದಿ ಅವರ ಆರೋಪ. ಫಿಕ್ಸಿಂಗ್ ಆರೋಪದಿಂದ 2 ವರ್ಷ ಸಿಎಸ್ಕೆ ಮತ್ತು RR ಬ್ಯಾನ್. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 2013ರಲ್ಲಿ ಸ್ಪಾಟ್ ಫಿಕ್ಸಿಂಗ್ ಹಗರಣ ಸದ್ದು ಮಾಡಿತ್ತು. ಅಂದು ಫ್ರಾಂಚೈಸಿಯ ಉನ್ನತ ಅಧಿಕಾರಿ ಮತ್ತು ಶ್ರೀನಿವಾಸನ್ ಅವರ ಅಳಿಯ ಗುರುನಾಥ್ ಮೇಯಪ್ಪನ್ ಅವರನ್ನ ಫೋರ್ಜರಿ ಮತ್ತು ವಂಚನೆ ಆರೋಪದಡಿ ಬಂಧನ ಮಾಡಲಾಗಿತ್ತು. ಗುರುನಾಥ್ ಬುಕ್ಕಿಗಳ ಸಂಪರ್ಕವನ್ನು ಹೊಂದಿದ್ದ ವೀರೇಂದ್ರ ಸಿಂಗ್ ಅವರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದದ್ದು ಪೊಲೀಸ್ ತನಿಖೆಯಲ್ಲೂ ಕೂಡ ಗೊತ್ತಾಗಿತ್ತು. ಆತ ಐಪಿಎಲ್ ಪಂದ್ಯಗಳು ನಡೆಯೋ ಟೈಮಲ್ಲಿ ಆಗಾಗ್ಗೆ ಸ್ಟೇಡಿಯಂ ಗ್ಯಾಲರಿಗಳಲ್ಲಿ ಕಾಣಿಸಿಕೊಳ್ತಾ ಇದ್ದ. ಇದೇ ಕಾರಣಕ್ಕೆ ಸಿಎಸ್ಕೆ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು 2016 ಮತ್ತು 2017ರಲ್ಲಿ ಬ್ಯಾನ್ ಆಗಿದ್ವು. 4 ತಿಂಗಳ ಕಾಲ ತನಿಖೆ ನಡೆಸಿದ್ದ ನಿವೃತ್ತ ನ್ಯಾಯಮೂರ್ತಿ. 2013ರ ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ನಡೆದಿದ್ದಂಥ ಸ್ಪಾಟ್ ಫಿಕ್ಸಿಂಗ್ ಪ್ರಕರಣದ ತನಿಖೆ ನಡೆಸಿದ್ದಂಥ ನಿವೃತ್ತ ನ್ಯಾಯಮೂರ್ತಿ ಮುಕುಲ್ ಮುದ್ಗಲ್ ಅವರು ಸತತ 4 ತಿಂಗಳ ಕಾಲ ತನಿಖೆ ನಡೆಸಿ ಸುಪ್ರೀಂ ಕೋರ್ಟ್ಗೆ ವರದಿಯನ್ನು ಸಲ್ಲಿಸಿದರು. ವರದಿಯಲ್ಲಿ ಬಿಸಿಸಿ ಮಾಜಿ ಅಧ್ಯಕ್ಷ ಎನ್ ಶ್ರೀನಿವಾಸನ್ ಮತ್ತು ಅವರ ಅಳಿಯ ಗುರುನಾಥನ್ ಮೇಯಪ್ಪನ್ರನ್ನೊಳಗೊಂಡಂತೆ
13 ಮಂದಿ ಫಿಕ್ಸಿಂಗ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ವರದಿಯಲ್ಲಿ ಹೇಳಲಾಗಿತ್ತು. ಅದೇ ತನಿಖೆಯಲ್ಲಿ 3 ಹೆಸರನ್ನಷ್ಟೇ ಬಹಿರಂಗಪಡಿಸಲಾಗಿತ್ತು. ಇತರ ತಂಡದ ಆಟಗಾರರು ಕೂಡ ಸೇರ್ಕೊಂಡಿದ್ರು. ಆದರೆ ಎಲ್ಲೂ ಕೂಡ ಆಟಗಾರರ ಹೆಸರನ್ನ ಬಹಿರಂಗಪಡಿಸಲೇ ಇಲ್ಲ. ಒಟ್ಟಿನಲ್ಲಿ ಸ್ಪಾಟ್ ಫಿಕ್ಸಿಂಗ್ ಆರೋಪದಡಿ 2 ವರ್ಷಗಳ ಕಾಲ IPLನಿಂದ ಬ್ಯಾನ್ ಆಗಿದ್ದಂಥ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಇದೀಗ ಅಂಪೈರ್ ಫಿಕ್ಸಿಂಗ್ ಹಾಗೆ ಹರಾಜು ಫಿಕ್ಸಿಂಗ್ ಆರೋಪಗಳು ಕೂಡ ಕೇಳಿ ಬಂದಿವೆ. ಬಹುದೊಡ್ಡ ಆರೋಪಗಳ ಮೂಲಕ IPLನ ಮಾಜಿ ಅಧ್ಯಕ್ಷ ಲಲಿತ್ ಮೋದಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಬಗ್ಗೆ ಹೊಸ ಚರ್ಚೆಗಳನ್ನು ಹುಟ್ಟುಹಾಕಿದ್ದಾರೆ. ಹರಾಜು ಪಂದ್ಯ ತೀರ್ಪುಗಳು ಎಷ್ಟು ಪ್ರಾಮಾಣಿಕವಾಗಿ ನಡೆಯುತ್ತವೆ ಅನ್ನೋ ಪ್ರಶ್ನೆಗಳನ್ನು ಕೂಡ ಮೂಡಿಸಿದೆ. ಸೊ ಈಗ ಕೇಳಿ ಬಂದಿರುವಂಥ ಹೊಸ ಆರೋಪಕ್ಕೆ ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚೈಸಿ ಯಾವ ರೀತಿಯ ಸ್ಪಷ್ಟನೆ ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.